ಸರ್ ಸಿನಿಮಾದ ಅಬ್ಬರ ಜೋರಾಗಿದೆ. ಇದ್ರ ಬಗ್ಗೆ ಏನು? ಇಲ್ಲಿ ಪ್ರಸನ್ನ ಥಿಯೇಟರ್ ಯಾವಾಗಲೂ ಅಬ್ಬರ ಜೋರೇ ಸರ್. ನಮ್ಮ ಬಾಸ್ ಫಿಲಮ್ ಯಾವಾಗಲೂ ಅಷ್ಟೇ ಫಸ್ಟು ನೋಡ್ತೀವಿ. ಅದು ಎಷ್ಟೊತ್ತಾದರೂ ಅಷ್ಟೇ ನಮ್ಮ ಬಾಸ್ ಏನೋ ಒಳಗಡೆ ಇರ್ಬೋದು, ಇವತ್ತೇನೋ ಕಷ್ಟ ಅಂತ ಇರ್ಬೋದು, ಅವ್ರ ಅಭಿಮಾನಿಗಳಿದ್ದೀವಿ. ಅವ್ರು ಏನೇ ಆದರೂ ನಾವು ಬಿಟ್ಕೊಡಲ್ಲ, ಅದು ಏನೇ ಆದರೂ ನಾವು ಬಿಟ್ಕೊಡಲ್ಲ. ಅದು ಸರ್ ಯಾಕೆ ಇಷ್ಟೊಂದು ಇಷ್ಟ? ಏನಂದ್ರೆ ಪ್ರೀತಿ ಇಷ್ಟ ಸರ್. ಅವ್ರು ಮಾಡೋ ದಾನ ಧರ್ಮ ತುಂಬ ಇಷ್ಟ. ಯಾಕೆ ನಾವು ನೋಡಿದ್ದೀವಿ, ಮನೆ ಹತ್ರ ನೋಡಿದ್ದೀವಿ, ಮನೆ ಹತ್ರ ವಿಶ್ ಮಾಡ್ತಾರೆ. ಅವ್ರು ಮಾಡೋ ದಾನ ಧರ್ಮ ನಮ್ಗೆ ತುಂಬ ಇಷ್ಟ. ಫಿಲಮ್ಗಿಂತ ಅವ್ರು ಮಾಡ್ತಾರಲ್ಲ ದಾನ ಧರ್ಮ, ಒಬ್ರು ಯಾವುದೂ ಕೆಟ್ಟದ್ದು ಬಯಸಲ್ಲ. ಏನು ಅಕಸ್ಮಾತ್ ಏನೋ ಒಂದು ಆಗ್ಬಿಡೈತೆ, ಈಗ ಮನ್ಸು ಅಂದಮೇಲೆ ಎಲ್ಲ ತಪ್ಪು ಆಗೇ ಆಗುತ್ತಲ್ವಾ, ಸಹಜ. ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ರಾಜಕೀಯ ಕೈವಾಡನೆ, ಇದು ಪಕ್ಕ ರಾಜಕೀಯ ಕೈವಾಡನೆ. ಬಾಸ್ಗೆ ಯಾರೂ ಇಲ್ಲದೆ ಇರ್ಬೋದು, ನಾವು ಅಭಿಮಾನಿಗಳು ಇದ್ದೇ ಇರ್ತೀವಿ. ಆ ಫಿಲಮ್ ಇನ್ನೂ ಎತ್ತರ ತಗೊಂಡು ಹೋಗ್ತೀವಿ, ಎತ್ತರ ಬೆಳೆಸ್ತೀವಿ. ಆ ಭರವಸೆ ನಮ್ಮ ಅವ್ರು ಯಾವತ್ತೂ ನಮ್ಮ ಸೆಲೆಬ್ರಿಟಿ ಇಸ್ಕೊಂಡವ್ರೆ. ಆ ಸೆಲೆಬ್ರಿಟಿ ಸ್ಥಾನ ನಾವು ಯಾವತ್ತೂ ಉಳಿಸ್ಕೋತೀವಿ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಸೆಲೆಬ್ರಿಟಿಗಳನ್ನ. ಹ್ಞೂ ಸರ್, ಅವ್ರು ಒಳಗಡೆ ಇರ್ಬೋದು. ಈಗ ಫಿಲಮ್ ಬೆಳೆಸ್ತೀವಿ ಅಂದರೆ ನಮ್ಮ ಸೆಲೆಬ್ರಿಟಿ ಬೆಳೆಸ್ತೀವಿ. ಅವ್ರು ಏನೇ ಮಾಡ್ಕೊಂಡ್ರು ಅಷ್ಟೇ, ನಾವಂತೂ ಯಾವತ್ತೂ ಬಿಡೋಲ್ಲ. ಸೆಲೆಬ್ರಿಟಿ ಕಡೆಯಿಂದ ಸರ್ ವಿಜಯಲಕ್ಷ್ಮಿ ಅವರಿಗೆ ಏನು ಹೇಳಕ್ಕೆ ಇಷ್ಟ? ಮೇಡಮ್ ಯಾವುದು ಅದು ಅಂತಾರಪ್ಪ, ನಮಗೆ ಒಬ್ಬರ ದೇವ್ರಿದ್ದಾಗೆ ಅವರು. ಅವ್ರ ಥರ ಯಾರು ಲೈಫಲ್ಲಿ ಸಿಕ್ಕಲ್ಲ ಪಾಪ. ಅವ್ರ ಮೇಡಮ್ನ ಯಾವತ್ತೂ ಅಷ್ಟೇ ಪೂಜಿಸ್ತೀವಿ. ನಮ್ಮ ಬಾಸ್ ಸಿಕ್ಕಿರೋ ಅದೃಷ್ಟ ಅವರು, ಗಿಫ್ಟ್ ಅವರು. ಸಿನಿಮಾ ಅಂತ ಬಂದಾಗ ಡೆವಿಲ್ ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಇದೆ? ಏನೋ ನಮ್ಗೆ ಗೊತ್ತಿರೋ ಕ್ರೇಜ್ ಸರ್. ಅದು ನಮ್ಮ ಬಾಸ್ ಫಿಲಮ್ ಯಾವುದೋ ಅಷ್ಟೇ ಒಂದ್ಸಲ ನೋಡೋ ಗಂಟ ಕ್ರೇಜ್ ಆಯಿತು. ಓಕೆ, ಟ್ರೈಲರ್ ನೋಡಿದ್ರೆ ಅನ್ಕೋತೀರಿ? ಟ್ರೈಲರ್ ನೋಡಿದ್ದು ತುಂಬ ಇಷ್ಟ ಆಯಿತು. ಏನೋ ಒಂಥರ ಸೂರ್ಯ ಗಣ ತುಂಬ ಇಷ್ಟ. ನಾವು ಬರ್ತಾಯಿದ್ದೀನಿ ಚಿನ್ನ ಅಂತಾರಲ್ಲ, ನಮ್ಗೆ ಅಷ್ಟೇ ಸರ್. ಆ ಟ್ರೈಲರೇ ತುಂಬ ನಮ್ಗೆ ಖುಷಿ ಅಷ್ಟೇ. ನಾವು ನೋಡಿ ಬೆಳಗ್ಗೆ ಆಫ್ಟರ್ ಡ್ಯೂಟಿ ಮಾಡಿಕೊಂಡು ಈಗ ಅವ್ರಿಗೋಸ್ಕರ ನೋಡ್ಬೇಕು ಅಂತಲೇ ಬಂದಿದ್ದು. ಅದು ಇವಾಗ ದೇವ್ರು ಬರತ್ತಾರೆ ಬನ್ನಿಕಳಮ್ಮನ ದೇವಸ್ಥಾನ ನೋಡ್ಕೊಂಡು ಒಂದು ಹೋಗೋಣ ಅಂತ ಅಷ್ಟೇ. ಸಾರಥಿ ಇದೇ ಟೈಮಲ್ಲಿ ಹಿಂಗೆ ಆಗಿತ್ತು ಹಾಗೆ ಆಗಿದೆ. ಅದಕ್ಕಿಂತ ಡಬಲ್ ಆಗುತ್ತೆ ಸರ್. ಅದಕ್ಕಿಂತ ಡಬಲ್ ಇದ್ದಾವೆ. ಅಭಿಮಾನಿಗಳಿದ್ದಾರೆ. ಯಾವುದೋ ಅಭಿಮಾನಿಗಳು ಕಮ್ಮಿ ಅಂತ ಆಗಲ್ಲ, ಇನ್ನೂ ಜಾಸ್ತಿ ಅಂತ ಆಗುತ್ತೆ, ಕಮ್ಮಿ ಅಂತ ಆಗಲ್ಲ. ಯಾರೇ ಬರ್ಬೋದು ಸರ್. ಯಾರೇ ಅಭಿಮಾನಿಗಳು ಮತ್ತು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಇರ್ತಾರೆ ಸರ್, ಅವ್ರದ್ದೆಲ್ಲ ಅದೇ ಕೆಲಸ ಅಲ್ಲ ಸರ್. ಯಾರನ್ನೂ ಬೆಳೆಯಕ್ಕೆ ಬಿಡೋಲ್ಲ ಸರ್. ಇವಾಗ ಅವರೇ ಬೆಳಿಬೇಕು ಅಷ್ಟೇ. ಇಂಡಸ್ಟ್ರಿಯಲ್ಲಿ ಯಾರನ್ನೂ ಅಷ್ಟೇ ಅದನ್ನೆಲ್ಲ ದಾಟ್ಕೊ ಬಂದವ್ರು ನಮ್ಮ ಬಾಸು. ದಾಟ್ಕೊ ಬಂದಿರೋ ಮರನ ಯಾವತ್ತೂ ಉಣ್ಸೋಕ್ಕಾಗಲ್ಲ ಸರಿ. ಎಷ್ಟೇ ಉಣ್ಸಿರೋದು ಅಷ್ಟೇ. ಅದು ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾಳೆ ಬೇರೆ ಬರ್ತೀನಿ ಸರ್, ಇಲ್ಲೇ ಇರ್ತೀನಿ. ನೋಡಿದ್ಮೇಲೆ ನಾನು ಎಲ್ಲ ಡೀಟೇಲ್ ಹೇಳ್ತೀನಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ಖುಷಿ ಅನ್ನಿಸ್ತಿದೆ, ಎಲ್ಲ ಗ್ರ್ಯಾಂಡಾಗಿ ಆಗ್ತಿದೆ. ಹಬ್ಬ ಥರ ಸಂಭ್ರಮ ಮಾಡ್ತಿದ್ದಾರೆ. ಖುಷಿ ಸರ್. ಸರ್ ದರ್ಶನ್ ಅವ್ರು ಯಾಕೆ ಇಷ್ಟ ಆಗ್ತಾರೆ ಸರ್? ಅವ್ರ ಒಳ್ಳೆ ಗುಣ, ಅವರು ಮಾಡೋ ಇದು ಎಲ್ಲ ನಾವು ಸಖತ್ ಇಷ್ಟ ಸರ್. ಹೌದಾ? ಈ ಸಮಯದಲ್ಲಿ ದರ್ಶನ್ ಅವ್ರು ಹೊರಗಡೆ ಇಲ್ಲ ಅಂದ್ರೂ ಕೂಡ ಅಭಿಮಾನಿಗಳು ತಗೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ? ಅದೇ ಸರ್, ಫ್ಯಾನ್ಸ್ಗಳೆಲ್ಲ ಓಡಿಸ್ತಿದ್ದಾರೆ. ಆದರೂ ಅವರು ಒಳಗಿರೋಕ್ಕೆ ದುಃಖ. ಆದರೂ ಫ್ಯಾನ್ಸ್ಗಳೆಲ್ಲ ಅವ್ರ ಹಿಂದೆ ಬೆನ್ನಿಂದ ಇದ್ದೇ ಇರ್ತೀವಿ. ಆದರೂ ಹಬ್ಬದಿಂದ ಮಾಡ್ತಿದ್ದಾರೆ. ಖುಷಿ ಸರ್. ಎಷ್ಟು ಅಬ್ಬರ ಮಾಡ್ಬೋದು ಸರ್? ಫುಲ್ಲು ಎಷ್ಟು ಹಬ್ಬರ ಅಂದ್ರೆ ಜಾತ್ರೆ ಥರ ಮಾಡ್ತಿದ್ದಾರೆ. ಹಾಂ. ಓಕೆ, ವಿಜಯಲಕ್ಷ್ಮಿ ಅವರು ಪ್ರಮೋಷನ್ ಎಲ್ಲ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಏನು ಹೇಳಿಲ್ಲ ಸರ್ ನಾವು. ಓಕೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ಅಭಿಮಾನಿಗಳಿಗೆ ಏನೇನು ಸರ್ ಥ್ಯಾಂಕ್ ಯು ಹೇಳ್ತೀನಿ. ಆದರೂ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಯಾರು ಒಳ್ಳೆ ಮಾಡ್ರಿ, ಇನ್ನೂ ಎತ್ತಿಸ್ಬೇಕು ಮೇಲಕ್ಕೆ ಅಂತ ಹೇಳಿ.